ಹಾಯ್ ಹಲೋ ಎಲ್ಲರಿಗೂ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಇವತ್ತಿನಿಂದ ಪ್ರಿಯ ಪ್ರೇಕ್ಷಕರೇ, ಒಂದು ಥ್ರಿಲ್ಲರ್ ಆಗಿರುವಂತಹ ಒಂದು ಕಥೆನ 3 ಸಂಚಿಕೆಗಳಾಗಿ ಹೇಳಲಿಚ್ಛಿಸುತ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗಿಷ್ಟಿರುವಂತಹ ವಿಡಿಯೋಸ್ಗಳನ್ನು ಮಾಡಲು ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಪ್ರಿಯ ಪ್ರೇಕ್ಷಕರೇ, ಮೊದಲಿಗೆ ನಿಮಗೆ ಹೇಳ್ತಾ ಇದ್ದೀನಿ, ಕಥೆನ ಫುಲ್ಲಾಗಿ ಸ್ಕಿಪ್ ಮಾಡದೆ ಕೇಳಿ. ಯಾಕಂತಂದರೆ ನಿಮಗೆ ಫಸ್ಟು ಹೇಳುವಂತಹ ಕಥೆಗಳು ಅಷ್ಟು ಏನು ಅಂತ ತಲೆಗೆ ಒಂದು ಲೇಟಾಗಿ ಅರ್ಥ ಆಗಬಹುದು. ಈ ಒಂದು ಕಥೆಯ ಟೈಟಲ್ ಏನಪ್ಪ ಅಂತಂದರೆ ಓಡಿ ಹೋದ ಶವ. ಕತೆಗೆ ನಾವು ಹೋಗೋಣ. ಎಲ್ಲರ ಗಮನ ಕಥೆಯ ಮೇಲೆ ಇರಲಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಖಾಸಗಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಅಬುದಾಬಿ ದಿನನಿತ್ಯದ ರೌಂಡ್ಸ್ ಮುಗಿಸಿ ಬಂದವನು. ದಿನಪತ್ರಿಕೆಯ ಪುಟಗಳಲ್ಲಿ ಕಳೆದು ಹೋಗಿದ್ದ. ಸರ್, ಅನುಮತಿಗಾಗಿ ಕರೆದ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮೆರಿತಾ ತನ್ನ ಜೊತೆಗೆ ಬಂದಿರುವ ಹಣೆಯ ಮೇಲೆ ಗುಳ್ಳೆ ಇರುವ ಪ್ರಬಂಧಕ ಶನಿಚಾರ ಮತ್ತು ಶವಗಾರದ ಮೇಲ್ವಿಚಾರಕ ಕೊಟ್ಟೆ ಮಾಧವನ ಕಡೆಗೊಮ್ಮೆ ನೋಡಿ ತನ್ನ ಮುಖದಲ್ಲಿರುವ ಆತಂಕವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿದನು. ದಿನಪತ್ರಿಕೆಯಿಂದ ವಿಮುಖನಾದ ವೈದ್ಯೆ ಒಂದೇ ಬಾರಿ 3 ಮುಖ್ಯ ತಲೆಗಳನ್ನು ಕಂಡು ಏನೋ ಅಚಾತುರ್ಯ ಘಟಿಸಿದೆ ಅಂದುಕೊಂಡು ಒಳಗೆ ಕರೆದ. ಬೇರೆ ಸಮಯದಲ್ಲಾದರೆ 3ರನ್ನು ಕುಳಿತುಕೊಳ್ಳುವಂತೆ ಸೂಚಿಸುತ್ತಿದ್ದಾನೇನೋ. ಆದರೆ ಅವರ ಮುಖದಲ್ಲಿರುವ ಆತಂಕದ ರೂಪ ಒಂದೇ ತೆರನಾಗಿರುವುದನ್ನು ಗಮನಿಸಿದ ಆತ ವಿಷಯವೇನು ಅನ್ನುವಂತೆ ಕಣ್ಣುಗಳಲ್ಲಿಯೇ ಪ್ರಶ್ನಿಸಿದ. ಸರ್, ನಿನ್ನೆ ರಾತ್ರಿ ಸತ್ತು ಹೋದ್ನಲ್ಲ ಆ ಶ್ರೀಮಂತ ರೋಗಿ? ಅದೇ ತಿರುಪತಿಗೆ ಹರಕೆ ಹೊತ್ತಿರೋ ಕಾಮರಾಜನ್. ಹೌದು ಸರ್, ಅವನ ಹೆಣ ಶವಗಾರದಿಂದ ಕಾಣೆಯಾಗಿದೆ ಸರ್. ವಾಟ್? ಗಾಲಿಗಳಿದ್ದ ತಿರುಗು ಕುರ್ಚಿಯನ್ನು ಬಿಟ್ಟು ದಡಕ್ಕನೆ ಎದ್ದು ನಿಂತ ಅಬುದಾಬಿಯ ಮುಖದಲ್ಲಿಯೂ ಆತಂಕ ತುಂಬಿತು. ಸರ್, ಈಗ ಅವನ ಬಂಧುಗಳು ಏನಬೇಕು ಅಂತ ಹಠ ಹಿಡಿದಿದ್ದಾರೆ. ಅವರನ್ನು ಸಮಾಧಾನಿಸಿ ಇಲ್ಲಿಯವರೆಗೂ ಬರುವುದಕ್ಕೆ ಇಷ್ಟು ಸಮಯ ಹಿಡಿಯಿತು. ಮ್ಯಾನೇಜರ್ ಹಣೆಯನ್ನೊಮ್ಮೆ ಒರೆಸಿಕೊಂಡು ಉತ್ತರಿಸಿದ. ವಿಷಯ ಗಂಭೀರವಾದುದೆಂದು ತಿಳಿದ ವೈದ್ಯಾಧಿಕಾರಿ ಕ್ಷಣ ಹೊತ್ತು ಆಲೋಚಿಸಿದವನು ಚೇರ್ ಎಳೆದುಕೊಂಡು ಕುಳಿತ. ಉಳಿದ 3ರಿಗೂ ಕುಳಿತುಕೊಳ್ಳುವಂತೆ ಸೂಚಿಸಿದ. ಮೆತ್ತನೆಯ ಕುರ್ಚಿಯ ತುದಿಗೆ ಜಾರಿದಂತೆ ಕುಳಿತ 3ರಲ್ಲೂ ಮುಂದೇನೋ ಎಂದು ಅನ್ನುವ ಭಯ ಆವರಿಸಿತು. ವೈದ್ಯಾಧಿಕಾರಿ ಆತಂಕವನ್ನು ನಿರ್ಗಹಿಸಿಕೊಂಡಂತೆ ಸೋಗು ಹಾಕಿ ಮೆಲ್ಲನೆ ಮಾತು ತೆಗೆದ. ನಿನ್ನೆ ದಿನ ಸ್ಪೆಷಲ್ ವಾರ್ಡ್ನಲ್ಲಿ ಆ ರೋಗಿ ಜೊತೆಗೆ ಇದ್ದ ಸಿಸ್ಟರನ್ನು ಕರೆಯಿರಿ. ಶನಿಚಾರನನ್ನು ಬೊಟ್ಟು ಮಾಡಿ ಹೇಳಿದ ಅಧಿಕಾರಿ. ಎದುರಿಗೆ ಕುಳಿತಿದ್ದ 3ರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಶನಿಚಾರನ ಮೈ ಸಣ್ಣಗೆ ಕಂಪಿಸುತ್ತಿತ್ತು. ಸರ್, ನಿನ್ನೆ ಡ್ಯೂಟಿಯಲ್ಲಿದ್ದವಳು ಸಿಸ್ಟರ್ ಶಾಲಿನಿ. NS ಮೇರಿತಾ ತನ್ನ ಕರ್ತವ್ಯವೆನ್ನುವಂತೆ ಹೇಳಿದಾಗ ಅಧಿಕಾರಿ ಸಿಡುಕಿದ. ಅದೇ ಆಕೆಯನ್ನು ಕರೆಸಿ ಹೆಣ ಶವಗಾರ ತಲುಪುವವರೆಗೆ ಅದು ಅವಳದೇ ಜವಾಬ್ದಾರಿ. ಸರ್, ಆಕೆ ಡ್ಯೂಟಿಗೆ ಬಂದಿಲ್ಲ. ಅಯ್ಯೋ, ಅವಳ ಮನೆಗೆ ಫೋನ್ ಮಾಡಿ ಈಗಿಂದಲೀಗಲೇ ಕರೆಸಿ. ಮತ್ತೆ ಸಾರ್ ಹೇಳುತ್ತಾರೆ, ಶನಿಚಾರನ ಕರೆಯಲ್ಲಿ ಮತ್ತೇನೋ ಆತಂಕವಿರುವುದು ಗೋಚರಿಸಿತು. ವೈದ್ಯಾಧಿಕಾರಿಯ ಹುಬ್ಬುಗಳು ಗಂಟಿಕ್ಕಿದವು. ಅವಳ ಫೋನ್ ನಂಬರ್ ಇಲ್ಲಂತೀರಾ? ಅವಳ ಪರ್ಸನಲ್? 3ರತ್ತಲೂ ಬಾಗಿದ. ಸರ್, ಹೆಣದ ಜೊತೆಗೆ ಅವಳು ಮಾಯವಾಗಿದ್ದಾಳೆ ಸರ್. ಶನಿಚಾರನ ಮಾತುಗಳನ್ನು ಕೇಳಿ ಇನ್ನಷ್ಟು ಉರಿದ ಅಬುದಾಬಿ. ಆ ಶ್ರೀಮಂತನ ಹಿಂದೆ ಓಡಿ ಹೋಗುವುದಕ್ಕೆ ಏನಾಗಿದೆ ಅವಳಿಗೆ?
ಸರ್ ಅವಳು ಓಡಿ ಹೋಗಿಲ್ಲ ಸರ್, ಶವಗಾರದ ಕಾವಲುಗಾರ ಹೇಳ್ತಾ ಇದ್ದಾನೆ. ಆ ಶವನೇ ಶಾಲಿನಿನ ಹಾರಿಸಿಕೊಂಡು ಹೋಗಿದೆಯಂತೆ. ಡಾಕ್ಟರ್ ಅಬುದಾಬಿ ದೊಪ್ಪನೆ ಕುರ್ಚಿಯಲ್ಲಿ ಕುಸಿದು ತಲೆಗೆ ಕೈ ಹಚ್ಚಿ ಕುಳಿತ. ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಬಾಯ್ ಅಂತ ಹೇಳ್ತಾ ನಮ್ಮೆ ಸಿಗೋಣ.